ವೆಲ್ಕಮ್ ಟು BSV ವ್ಲಾಗ್ ಚಾನಲ್. ಬನ್ನಿ ಗೆಳೆಯರೇ, ಇವತ್ತು ನಾವು ನಾಟಿ ಕೋಳಿ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಈರುಳ್ಳಿ, ಕೊತ್ತಂಬರಿ, ಮೆಣಸು ಮತ್ತು ಚಕ್ಕ ಲವಂಗ ಪೌಡರ್, ನಂತರ ಎಣ್ಣೆ, ಉಪ್ಪು, ಟೊಮೊಟೊ ಪೇಸ್ಟ್, ಗರಂ ಮಸಾಲ, ಎಣ್ಣೆ, ನಂತರ ಧನಿಯಾ ಪುಡಿ, ಖಾರದ ಪುಡಿ, ಚಿಕನ್ ತೊಳೆದಿಕ್ಕೋಬೇಕು. ಇವಾಗ ಎಣ್ಣೆ ಹಾಕೋಣ. ಇದರಲ್ಲಿ ಸಾಸಿವೆ ಹಾಕಬಾರ್ದು ಫ್ರೆಂಡ್ಸ್. ಈರುಳ್ಳಿ ಫುಲ್ ಡ್ರೈ ಫ್ರೈ ಆಗೋ ಗಂಟ ನಾವು ಇದು ಮಾಡ್ಕೋಬೇಕು. ನಂತರ ಈ ಮೆಣಸು, ನೋಡಿ ಫ್ರೆಂಡ್ಸ್ ಹೇಗೆ ಫ್ರೈ ಆಗುತ್ತೆ ಅಂತ. ಚಿಕನ್ ಹಾಕ್ಕೋಬೇಕು. ಅದು ಚಿಕನ್ನಿಂದ ನೀರು ಬರುತ್ತೆ ನೋಡಿ, ಅದು ಫುಲ್ಲು ಡ್ರೈ ಆಗಬೇಕು, ವಾಟರ್ ಡ್ರೈ ಆಗಬೇಕು. ನಂತರ ಕಲ್ಲುಪ್ಪು ಹಾಕ್ಕೋಬೇಕು, ಫ್ರೈ ಮಾಡಬೇಕು. ಕಲ್ಲುಪ್ಪು ಚಿಕನ್ ಪೀಸ್ಗೆಲ್ಲ ಚೆನ್ನಾಗಿ ಇರಬೇಕು. ನೋಡಿ ಫ್ರೆಂಡ್ಸ್ ನೀರು ಹೇಗೆ ಬರುತ್ತೆ ಅಂತ. ಅದು ಫುಲ್ಲು ಡ್ರೈ ಆಗಬೇಕು, ಅಂದಾಗಂಟ ನಾವು ಫ್ರೈ ಮಾಡಬೇಕು. ನೀರು ಬೇಗ ಹೀರ್ಕೋಬೇಕು ಅಂದರೆ ಅದ್ರ ಮೇಲೆ ಯಾವುದಾದ್ರೂ ಪ್ಲೇಟ್ ಇಕ್ಕೋಬೋದು ನೀವು. ನಂತರ ಮೆಣಸು ಪೌಡರ್ ಇರುತ್ತೆ, ಅದು ಹಾಕ್ಕೋಬೇಕು. ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಟೊಮೊಟೊ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೋಡಿ ಎಂಥ ಕಲರ್ ಬರುತ್ತೆ ಅಂತ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದು ಟ್ರೈ ಮಾಡಿದ್ದು ನಮ್ಮಪ್ಪ ನಮ್ಮಗೋಸ್ಕರ ಮಾಡಿದ್ದು ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಂತರ ಒಂದು ಸ್ವಲ್ಪ ವಾಟರ್ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್ ನಾಟಿ ಕೋಳಿ ಫ್ರೈ ಎಷ್ಟು ಚೆನ್ನಾಗಿರುತ್ತೆ ಅಂತ. ಚಿಕನ್ ಮಸಾಲನೂ ಹಾಕ್ಕೋಬೇಕು. ಚಿಕನ್ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ನಿಮಗೆ ವಾಟರ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ನಮಗೆ ಬೇಕು ಅಂತ ನಾವು 1 ಲೋಟ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಫ್ರೈ ಬೇಕಂದರೆ ಫ್ರೈ, ಇಲ್ಲ ಸಾಂಬಾರು ಥರ ಬೇಕಂದರೆ ಸಾಂಬಾರು ಥರ ಮಾಡ್ಕೋಬೋದು. ನೋಡಿ ನೀರು ಕಾಣಿಸುತ್ತಲ್ಲ,